ಅವಳಿಗೂ ದಾಸರಿ ಬೇಕಲ್ವಾ? ಅವಳು ನನ್ನ ಮಾತು ಕೇಳ್ತಾಳೋ ಇಲ್ವೋ? ನೀನು ಅವಳ ಮನಸ್ಸನ್ನು ಬದಲಾಯಿಸೋದಕ್ಕೆ ಪ್ರಯತ್ನ ಪಡು. ಒಂದು ಸಂಸಾರನ ಉಳಿಸಿದ ಪುಣ್ಯ ನಿನಗೂ ಬರುತ್ತೆ ಕಣೆ. ಹೌದು ರೀ, ನನಗೆ ಪುಣ್ಯ ಬರುತ್ತೆ ಅಂತ ಅಂಥವನ ಜೊತೆ ನಮ್ಮನೆ ಹೆಣ್ಮಗುನ ಕಳ್ಸ್ಕೊಡಕ್ಕಾಗತ್ತಾ? ನಾವೆಲ್ಲರೂ ಒಪ್ಪಿದ ಮೇಲೇನೆ ಜಾನುನ ಜೈನ್ ಜೊತೆ ಕೊಟ್ಟು ಮದುವೆ ಮಾಡಿದ್ವಿ ನಾವು, ಅಲ್ಲ ಅಂತಲ್ಲ. ಆದ್ರೆ ಅಲ್ಲಿ ಏನಾಯ್ತು, ಜಾನು ಇಲ್ದಿರೋ ಚಿತ್ರ ಹಿಂಸೆನೆಲ್ಲ ಅನುಭವಿಸಿದ್ಲು. ಪಾಪ ಅವಳಾಗಿದ್ದಕ್ಕೆ ಅಷ್ಟೊಂದು ನೋವನ್ನ, ಚಿತ್ರಹಿಂಸೆನೆಲ್ಲ ಅನುಭವಿಸಿದ್ಲು. ಅದೇ ನಾನೇನಾದ್ರೂ ಅವಳ ಜಾಗದಲ್ಲಿ ಇದ್ದಿದ್ರೆ 2 ದಿವಸಕ್ಕೆ ಸಾಕಪ್ಪ ನಿನ್ ಸಾವಾಸ ಅಂತ ಹೇಳ್ಬಿಟ್ಟು ಆ ಮನೆನ ಬಿಟ್ಟು ಬಂದ್ಬಿಡ್ತಿದ್ದೆ. ಎಷ್ಟು ದಿನ ಅಂತ ಗಂಡ ಕೊಡೋ ಚಿತ್ರಹಿಂಸೆನೆಲ್ಲ ಸಹಿಸ್ಕೊಳಕ್ಕಾಗತ್ತೆ ರೀ? ನೋಡಿ, ಮೊದಲು ಆ ಜಯಂತು ಜೈಲಿಂದ ಆಚೆ ಬರಲಿ, ಬಂದು ಅವನು ಬದಲಾಗಿದ್ದಾನೆ ಅನ್ನೋ ನಂಬಿಕೆ ನಮಗೆ, ಜಾನುಗೆ, ಎಲ್ಲರಿಗೂ ಬರಲಿ. ಆಮೇಲೆ ಜಾನು ಅವಳು ಒಪ್ಪಿದ್ರೆ ಮಾತ್ರ ಅವಳನ್ನ ಜೈನ್ ಜೊತೆ ಕಳಿಸ್ಕೊಡೋಣ. ಅಲ್ಲಿವರೆಗೂ ಅವನ ಪರವಾಗಿ ನೀವು ಈ ಮನೆಯಲ್ಲಿ ಮಾತಾಡೋದಕ್ಕೆ ಬರಬೇಡಿ. ಇಷ್ಟಕ್ಕೆ ಮೀರಿನೂ ನೀವೇನಾದರೂ ಅವನ ಜೊತೆ ಕೈ ಜೋಡಿಸಿದ್ರೆ ಏನಾಗತ್ತೆ ಅಂತ ಗೊತ್ತು ತಾನೆ? ಜಾಹ್ನವಿ ನಮ್ಮ ಮನೆಗೆ ಬಂದಾಗಿಂದ ನೆಮ್ಮದಿನಾಗ ಸತ್ತೋಗ್ಬಿಟ್ಟಿದೆ. ಊಟನೂ ಸೇರ್ತಾ ಇಲ್ಲ. ಯಾವ ಮನೆಗೆ ಬಗ್ಗೆ ವೇಸ್ಟ್ ಮಾಡೋದು ಮಾಡ, ನಾನೇನು ಹುಡುಗಿರು. You are trying to call is currently not reachable. ನೋಡಿದ್ರೆ ಮೇಡಮ್ ಅವರೇ, ಆ ನನ್ನ ಮಗ ನಮಗೆ ಸರಿಯಾಗಿ ಕೈ ಕೊಟ್ಟ. ಈಗ ಫೋನ್ ಮಾಡ್ತಿದ್ರೆ ಚಾಲ್ತಿರ್ಲಿಲ್ಲ ಅಂತ ಬರ್ತಾ ಇದೆ. ಸುಮ್ಮನೆ ಅವನ್ನ ಬಿಡಬಾರ್ದಾಗಿತ್ತು, ಬಿಟ್ಟು ತಪ್ಪು ಮಾಡಿದ್ವಿ. ನಮಗೆ ಹೆದರ್ಕೊಂಡು ಹೀಗೆಲ್ಲ ಮಾಡಿದಾನೆ ಅಂತ ಅನ್ನಿಸ್ತದೆ ಸಿದ್ದವ್ರೆ. ಆದರೆ ಎಲ್ಲಿಗೆ ಹೋಗ್ತಾನೆ? ಅಣ್ಣ ಅನ್ನಿಸ್ಕೊಂಡಿರೋನು ಇನ್ನು ಹಾಸ್ಪಿಟಲಲ್ಲೇ ಇದ್ದಾನಲ್ವಾ, ಅವನ್ನ ನೋಡೋಕ್ಕಾದ್ರೂ ಯಾವುದಾದ್ರೂ ಒಂದು ವೇಷದಲ್ಲಿ ಬಂದೇ ಬರ್ತಾನೆ. ಈಗ ನಾವು ಹಾಸ್ಪಿಟಲ್ ಮೇಲೆ ಒಂದು ಕಣ್ಣಿಟ್ಟಿರಬೇಕು, ಆಗ ಅವ್ನು ಸಿಕ್ಕಾಕೋತಾನೆ. ಅವ್ನ ಫೋಟೋನಾದರೂ ಇದ್ದಿದ್ರೆ ಪೊಲೀಸವ್ರಿಗೆ ತೋರಿಸಿ ಅವ್ನು ಯಾರು, ಅವನ ಮೇಲೆ ಏನಾದರೂ ಪೊಲೀಸ್ ಕೇಸ್ಗಳಿದೆಯಾ ಅಂತ ತಿಳ್ಕೊಬೋದಾಗಿತ್ತು. ಅವ್ನ ಫೋಟೋನು ತಗೊಳ್ಳಿಲ್ಲ ನಾವು. ಫೋಟೋ ಮಿಸ್ ಆದರೆ ಏನಂತೆ? ಈಗ ಪೊಲೀಸ್ ಸ್ಟೇಷನ್ಗೆ ಒಂದ್ಸಲ ಹೋಗಿ ಅಲ್ಲಿರೋ ಫೋಟೋಸ್ನ ನೋಡಿದ್ರೆ ಅವ್ನು ಸಿಗಬಹುದು. ಆಗ ಪೊಲೀಸ್ ಅವ್ರಿಗೂ ಅವನ ಬಗ್ಗೆ ಒಂದು ಸ್ವಲ್ಪ ವಿಷಯ ಗೊತ್ತಾಗಬಹುದಲ್ವಾ? ಸರಿಯಾಗಿ ಹೇಳಿದ್ರಿ ಮೇಡಮ್ ಅವರೇ. ಈಗಲೇ ಎಸ್ಐಗೆ ಫೋನ್ ಮಾಡಿ ಸ್ಟೇಷನಲ್ಲಿ ಇದ್ದಾರಾ ಇಲ್ವಾ ಅಂತ ತಿಳ್ಕೊತೀನಿ. ನಮಸ್ಕಾರ ಗೌಡ್ರೆ. ಸರ್, ಇವತ್ತು ಆ ವ್ಯಕ್ತಿ ಕಡೆ ಇದ್ದು ಒಬ್ಬ ಹುಡುಗನ ನೋಡಿದ್ವಿ. ಅವನ್ನ ಹಿಡ್ಕೊಂಡು ಬಾಯ್ ಬಿಡ್ಸಕ್ಕೆ ನೋಡಿದ್ವಿ. ಆದರೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ದ. ಅದಕ್ಕೆ ಅವ್ನ ನಂಬರ್ ಇಸ್ಕೊಂಡು ಬಿಟ್ಟು ಕಳಿಸಿದ್ವಿ. ಈಗ ನೋಡಿದ್ರೆ ಅವ್ನ ಫೋನೇ ವರ್ಕ್ ಆಯ್ತಿಲ್ಲ. ಸ್ಟೇಷನ್ಗೆ ಬಂದು ನಿಮ್ಮ ಹತ್ರ ಈ ಕಳ್ಳರು, ರೌಡಿಗಳು, ಅಕ್ಯೂಸ್ಗಳು ಇವ್ರದ್ದೆಲ್ಲ ಫೋಟೋಗಳು ಇರ್ತದಲ್ಲ, ಅದರಲ್ಲಿ ಇವಂದೇನಾದರೂ ಫೋಟೋ ಇದೆಯಾ ಅಂತ ನೋಡೋಕ್ಕೆ ಸ್ಟೇಷನ್ಗೆ ಬರಬೇಕು ಅಂತಿದ್ವಿ. ನೀವೇನಾದ್ರು ಇರ್ತೀರಾ ಸರ್? ಗೌಡ್ರೆ, ನೀವು ಅವನ ಬಗ್ಗೆ ತಲೆ ಕೆಡಿಸ್ಕೊತಾ ಇದ್ದೀರಾ. ಆದರೆ ಇಲ್ಲಿ ಒಂದು ದೊಡ್ಡ ಅನಾಹುತನೇ ಆಗೋಗಿದೆ. ಕೋಮಾದಲ್ಲಿದ್ದ ಆ ವ್ಯಕ್ತಿ, ಅವನನ್ನ ಇವನ್ ಕಡೆಯವರೇ ಎಸ್ಕೇಪ್ ಮಾಡ್ಕೊಂಡು ಹೋಗಿದ್ದಾರೆ. ಏನ್ ಹೇಳ್ತಿದ್ದೀರಾ ಸರ್? ನೀವೆಲ್ಲ ಅಷ್ಟೊಂದು ಪ್ರೊಟೆಕ್ಷನ್ ಕೊಟ್ಟರು ಅವ್ನು ಅಲ್ಲಿಂದ ಕರ್ಕೊಂಡು ಹೋಗೋಕೆ ಹೆಂಗ್ ಸಾಧ್ಯ? ಅದೇ ಈಗ ನಮಗೆ ತಲೆನೋವಾಗಿರೋದು. ಯಾರು ಇವ್ರ ಕಡೆ ಇಬ್ರು ಬಂದು ನೀವು ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ, ನಾವು ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಆಸ್ಪತ್ರೆಯವರು ಇದಕ್ಕೆ ಸೂತ್ರ ಒಪ್ಪಿಲ್ಲ. ಆಮೇಲೆ ಇವರು ಫೋರ್ಸ್ ಮಾಡಿದ್ದನ್ನು ನೋಡಿ ಪೊಲೀಸ್ನವ್ರು ಪರ್ಮಿಷನ್ ತಗೊಂಡ್ಬನ್ನಿ ನಮ್ಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ.
ಇವರಿಬ್ರು ಪೊಲೀಸ್ನವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಇನ್ನಿಬ್ರು ಇವ್ರಿಗೆ ಗೊತ್ತಾಗ್ತಿರೋ ತರ ಎಸ್ಕೇಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈಗ ನಾವು ಅವನ್ನ ಹುಡುಕ್ತಾ ಇದ್ದೀವಿ. ಈ CCTV ಫುಟೇಜಸ್ನು ಕೂಡ ಚೆಕ್ ಮಾಡ್ತಾ ಇದ್ದೀವಿ. ನೋಡ್ರಿ, ಏನಾದ್ರೂ ವಿಷಯ ಗೊತ್ತಾದ್ರೆ ನಿಮಗೆ ತಿಳಿಸ್ತೀವಿ. ಬಟ್ ನೀವು ಸ್ವಲ್ಪ ಹುಷಾರಾಗಿರಿ. ಅವನಿಗೇನಾದ್ರೂ ಪ್ರಜ್ಞೆ ಬಂತು ಅಂದ್ರೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ನೋಡಿದ್ರೆ ಮೇಡಮ್ ಎಂತ ಕೆಲಸ ಆಯ್ತು ಅಂತ. ಹಾಗಾದರೆ ಅವನು ಹಾಸ್ಪಿಟಲ್ಗೆ ಅದೇ ವಿಷಯಕ್ಕೆ ಹೋಗಿದ್ದಾನೆ ಅನಿಸುತ್ತೆ. ಅದಕ್ಕೆ ಅವ್ನ ಫೋನ್ ವರ್ಕ್ ಆಗ್ತಿಲ್ಲ. ಅಥವಾ ಇದ್ರ ಹಿಂದೆ ಬೇರೆ ಯಾರ್ದಾದ್ರೂ ಕೈವಾಡ ಇದೆಯಾ ಅಂತ ಅನ್ನಿಸ್ತಿದೆ. ಯಾಕಂದರೆ ಅಷ್ಟೆಲ್ಲ ಪ್ರೊಟೆಕ್ಷನ್ ಇದ್ರೂ ಅವನ್ನ ಅಲ್ಲಿಂದ ಹೇಗೆ ಕರ್ಕೊಂಡು ಹೋಗಕ್ಕೆ ಸಾಧ್ಯ? ನನಗೂ ಹಂಗೆ ಅನಿಸ್ತಿದೆ ಮೇಡಮ್ ಅವರೇ. ಒಬ್ಬ ಕೋಮಾದಲ್ಲಿರೋ ವ್ಯಕ್ತಿನ ಅಷ್ಟು ಈಸಿಯಾಗಿ ಎಸ್ಕೇಪ್ ಮಾಡ್ಕೊಂಡು ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಇವ್ರು ಅದನ್ನು ಮಾಡಿದ್ದಾರೆ ಅಂದರೆ ಖಂಡಿತ ಇವ್ರ ಹಿಂದೆಗಡೆ ಯಾವುದೋ ದೊಡ್ಡ ಕೈ ಕೆಲಸ ಮಾಡ್ತಿದೆ. ಈ ಊರಲ್ಲಿ ಅವ್ನಿಗೆ ಅಷ್ಟೊಂದು ಇನ್ಫ್ಲೂಯೆನ್ಸ್ ಇದೆಯಾ? ಇವ್ನು ಯಾರಿಗೋಸ್ಕರ ಕೆಲಸ ಮಾಡ್ತಿದ್ದೆ ಮೇಡಮ್ ಅವರೇ? ನನಗಂತೂ ತಲೆ ಕೆಟ್ಟು ಕೆರಡಿತದೆ. ತುಂಬ ತಲೆ ಕೆಡಿಸ್ಕೊಬಿಡಿ ಸಿದ್ದು ಅವರೇ. ಎಂಥ ಖತರ್ನಾಕ್ ಕಳ್ಳ ಆದ್ರೂ ಯಾವುದಾದ್ರೂ ಒಂದು ಕ್ಲೂ ಬಿಟ್ಟೇ ಬಿಟ್ಟಿರ್ತಾನೆ. ಅವನೇನಾದರೂ ನಿಜವಾಗ್ಲೂ ಕೋಮಾಲಿದ್ರೆ ಅವ್ನ ಟ್ರೀಟ್ಮೆಂಟ್ಗೋಸ್ಕರ ಬೇರೆ ಯಾವುದಾದ್ರೂ ಹಾಸ್ಪಿಟಲ್ ಕರ್ಕೊಂಡು ಹೋಗಿರ್ಬೇಕಲ್ವಾ? ಅಥವಾ ಅವರೇ ಟ್ರೀಟ್ ಮಾಡ್ತಾ ಇದ್ರು ಮೆಡಿಸಿನ್ ಎಲ್ಲ ತಗೊಳ್ಳೋದಕ್ಕೆ ಅವ್ರು ಹೊರಗೆ ಓಡಾಡಲೇಬೇಕಲ್ವಾ? ಈಗ ನಾವು ಸ್ವಲ್ಪ ಅಲರ್ಟ್ ಆಗಿರಬೇಕು. ಅವ್ರ ಊರಂತೂ ಬಿಟ್ಟು ಹೋಗಿರಲ್ಲ, ಇಲ್ಲೇ ಎಲ್ಲೋ ಇರ್ತಾರೆ. ನಾವು ಅದನ್ನು ಕಂಡುಹಿಡಿಬೇಕು. ಸರಿ ಮೇಡಮ್ ಅವರೇ, ಈಗಲೇ ನಮ್ಮ ಹುಡುಗ ಫೋನ್ ಮಾಡಿ ಅವ್ನು ಎಸ್ಕೇಪ್ ಆಗಿದ್ದಾನೆ ಅಂತೇಳಿ ಎಲ್ಲ ಕಡೆ ಹುಡ್ಕ ಕೇಳ್ತೀನಿ.